ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಏನಿದೆ ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇದರಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅದೇನು ಅಂದ್ರೆ ಬಿಕ್ಲು ಶಿವ ಹಂತಕನಿಗೆ ಪೊಲೀಸರು ನೆರವಾಗಿದ್ರಾ ಅನ್ನುವಂತಹ ಪ್ರಶ್ನೆ. ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಂದ ಹಂತಕರಿಗೆ ಲೈವ್ ಲೊಕೇಶನ್ ಶೇರ್ ಆಗಿರುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬಿಕ್ಲು ಶಿವ ಇದ್ದಂತಹ ಸ್ಥಳದ ಲೈವ್ ಲೊಕೇಶನ್ ಶೇರ್ ಆಗಿತ್ತಂತೆ. ಅದು ಕೂಡ ಪೊಲೀಸರಿಂದ ಸಬ್ ಇನ್ಸ್ಪೆಕ್ಟರ್ ಕಳಿಸಿದಂತಹ ಲೊಕೇಶನ್ ಅನ್ನು ಆಧರಿಸಿಕೊಂಡು ಟ್ರ್ಯಾಕ್ ಮಾಡಿ ಆತನನ್ನ ಲಾಕ್ ಮಾಡಿ ಹತ್ಯೆಯನ್ನ ಗೈಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಲೈವ್ ಲೊಕೇಶನ್ ಅನ್ನು ಕಳಿಸಿರುವ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಅಂದ್ರೆ ಬಿಕ್ಲು ಶಿವ ಎಲ್ಲಿರ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಓಡಾಡ್ತಾನೆ ಎಲ್ಲವನ್ನ ಫಾಲೋ ಮಾಡಿ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಆತ ಯಾವ ಸ್ಪಾಟ್ನಲ್ಲಿದ್ದ ಅನ್ನುವಂತಹ ಲೊಕೇಶನ್ ಅನ್ನು ಶೇರ್ ಮಾಡುವಂತಹ ಕೆಲಸ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಂದ ಆಗಿತ್ತಂತೆ. ಮತ್ತಷ್ಟು ಡೀಟೇಲ್ಸ್ ನಾಗೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ಹೆಸರು ಇದರಲ್ಲಿ ತಲುಕು ಹಾಕೋತಾ ಇರುವಂತಹದ್ದು. ಈ ಹತ್ಯೆಯ ವಿಚಾರಕ್ಕೂ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಏನ್ ಲಿಂಕು, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ? ಬಿಕ್ಲು ಶಿವ ಮರ್ಡರ್ ಆದ ಮೇಲೆ ಪೊಲೀಸರು ತನಿಖೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಹಲವು ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ತನಿಖೆ ವೇಳೆ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಲೈವ್ ಲೊಕೇಶನ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಯಾವ ಕಾರಣಕ್ಕಾಗಿ ಅಂದರೆ ಕೊಲೆಯಾಗಿರುವಂಥ ಶಿವಪ್ರಕಾಶ್ ಎಲ್ಲಿದ್ದಾನೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಆರೋಪಿಗಳಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಂದ ಸಹಾಯವನ್ನು ಪಡೆದು ಆತನಿಂದ ಲೈವ್ ಲೊಕೇಶನ್ ಪಡೆದುಕೊಂಡು ಆ ನಂತರ ಇವರು ದಾಳಿ ಮಾಡಿ ಆತನಿಗೆ ಕೊಚ್ಚಿ ಕೊಲೆ ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಯಾರು ಆ ಸಬ್ ಇನ್ಸ್ಪೆಕ್ಟರ್ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಯಾಕೆಂದರೆ ಈತ ಸಬ್ ಇನ್ಸ್ಪೆಕ್ಟರ್ ಏನಿದ್ದ, ಈತ KR ಪುರಂ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಕ್ರೈಮ್ ASI ಆಗಿ ಕೆಲಸ ಮಾಡ್ತಿದ್ದ ಅನ್ನುವಂಥ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಿರುವಂಥ ಕಾರಣಕ್ಕಾಗಿ ಆತ ಈ ಹಂತಕರಿಗೆ ಮೊದಲಿನಿಂದಲೂ ನಂಟಿತ್ತು. ಆ ನಂಟನ್ನು ಬಳಸಿಕೊಂಡು ಆತನ ಬಳಿ ಲೈವ್ ಲೊಕೇಶನ್ ಹಾಕಿಸ್ಕೊಂಡು ಈ ಒಂದು ಹತ್ಯೆಗೆ ಪ್ರಮುಖವಾಗಿ ಒಂದು ಜಾಗವನ್ನು ಹುಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಿದ್ದು, ಆತನ ಚಲನವಲನಗಳ ಬಗ್ಗೆ ಪೊಲೀಸರು ಗಮನ ಹರಿಸಿ ತನಿಖೆ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಿರುವಂಥದ್ದು. ಪ್ರೇಮ್.